ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಂದಿಷ್ಟು ಗ್ಯಾರಂಟಿ ಯೋಜನೆಗಳನ್ನು ರಾಜ್ಯದ ಜನರಿಗೆ ಕೊಡ್ತಾ ಇತ್ತು. ಇದೀಗ ಡಿ.ಕೆ. ಶಿವಕುಮಾರ್ ಅಧಿಕಾರವನ್ನು ವಹಿಸಿಕೊಂಡ ನಂತರ ಅದರಲ್ಲಿ ಒಂದಿಷ್ಟು ಷರತ್ತುಗಳನ್ನು ಹಾಕಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನು ತಾನೇ ಘೋಷಿಸಿಕೊಂಡಿತ್ತು, ಆದರೆ ಇದೀಗ ಹೇಳಿಕೆಗಳನ್ನು ಜನರಿಗೆ ಕೊಡ್ತಾ ಇರುವಂಥದ್ದು. ಚುನಾವಣೆಯಲ್ಲಿ ಇವರಿಗೆ ಯಾವುದೇ ತರಹದ ಮಾನದಂಡಗಳ ಇರಲಿಲ್ಲ. ಈಗ ಗ್ಯಾರಂಟಿಗಳಿಗೆ ಹಣವನ್ನು ಕೊಡಲಾಗದೆ ಈ ರೀತಿಯಾದಂತಹ ಷರತ್ತುಗಳನ್ನು ಹಾಕ್ತಾ ಇದೆ ಅಂತ ಬಿ.ವೈ. ವಿಜೇಂದ್ರ ಈ ಬಗ್ಗೆ ಕಿಡಿಯನ್ನ ಕಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಈ ನಿರ್ಧಾರ ಖಂಡಿತ ಸರಿ ಇಲ್ಲ. ಸರ್ಕಾರ ಗ್ಯಾರಂಟಿಗಳಿಗೆ ಬರೀ ಕುಂಟು ನೆಪ ಹೇಳ್ತಾ ಇದೆ. ಇವರು ನಮ್ಮ ಹತ್ರ ಹಣವಿಲ್ಲ ಅಂತ ಸತ್ಯ ಒಪ್ಕೊಬೇಕು ಅಂತ ಇದೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಬಿ.ವೈ. ವಿಜೇಂದ್ರ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಕಾಂಗ್ರೆಸ್ ಪಕ್ಷ 55 ವರ್ಷಗಳಿಂದಲೂ ಕೂಡ ಆಡಳಿತವನ್ನು ನಡೆಸ್ತಾ ಇದೆ. ಯಾರೂ ಕೂಡ ಇವರನ್ನ ಕೇಳಿರಲಿಲ್ಲ ಗ್ಯಾರಂಟಿ ಕೊಡಿ ಅಂತ. ಆದರೆ ಮೊದಲಿಗೆ ಕೊಟ್ಟು ಈಗ ಸಾಕಷ್ಟು ಷರತ್ತುಗಳನ್ನು ಹಾಕ್ತಾ ಇರುವಂಥದ್ದು ಸರಿಯಲ್ಲ ಅಂತ ಬಿ.ವೈ. ವಿಜೇಂದ್ರ ಈ ಬಗ್ಗೆ ಮಾತನಾಡಿರುವಂಥದ್ದು. ಏನು ಮಾತನಾಡಿದ್ದಾರೆ ನೋಡೋಣ. ತಾನೇ ಘೋಷಿಸಿಕೊಂಡಿದ್ದಂಥ ಗ್ಯಾರಂಟಿಗಳ ಬಗ್ಗೆ ವ್ಯತಿರಿಕ್ತ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ಮತ್ತು ಮಾನದಂಡದ ಬದಲಾವಣೆಗಳನ್ನು ಸರ್ಕಾರವೇ ಕೈ ಎತ್ಕೊಂಡಿರ್ತಕ್ಕಂಥದ್ದು. ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಇಚ್ಛೆಪಡ್ತೇನೆ. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಒಂದು ಮಾನದಂಡ ಇಲ್ಲದೇನೆ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಮಹಿಳೆಯರಿಗೂ ಕೂಡ ನಾವು ಗೃಹಲಕ್ಷ್ಮಿ ಕೊಡ್ತೇವೆ ಅಂತ ಘೋಷಣೆ ಮಾಡಿದ್ರಿ. ಬೇರೆ ಬೇರೆ ಯೋಜನೆಗಳನ್ನು ಘೋಷಣೆ ಮಾಡಿದ್ರಿ. ಆದರೆ ಈಗ ಗ್ಯಾರಂಟಿಗಳಿಗೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ಒಂದು ರೀತಿಯ ಫಲಾನುಭವಿಗಳ ಮೇಲೆ ಆರೋಪಗಳನ್ನು ಮಾಡಿಕೊಂಡು ಅದನ್ನು ಲಕ್ಷಾಂತರ ಜನ ಏನು ಫಲಾನುಭವಿಗಳಿದ್ರು ಅವರ ಕಡಿತಗೊಳಿಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ಹೊರಟಿದ್ದೀರಿ. ಖಂಡಿತ ಸರಿಯಲ್ಲ. ತಾವು ಚುನಾವಣೆ ಪೂರ್ವದಲ್ಲಿ ಏನು ಭರವಸೆ ಕೊಟ್ಟಿದ್ರಿ, ಯಾರ್ಯಾರಿಗೆ ಗ್ಯಾರಂಟಿಗಳನ್ನು ತಲುಪಿಸ್ತೇವೆ ಅಂತ ಹೇಳಿದ್ರಿ, ಅದನ್ನು ಪರಿಪಾಲನೆ ಮಾಡಬೇಕಾಗಿರ್ತಕ್ಕಂಥದ್ದು ಈ ಸರ್ಕಾರದ ಆದ್ಯ ಕರ್ತವ್ಯ. ಮತ್ತೊಂದು ಕಡೆ ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಬೆಳಕನ್ನು ಚೆಲ್ಲಬೇಕು. ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಒಂದು ಶ್ವೇತಪತ್ರವನ್ನು ಹೊರಡಿಸಬೇಕು ಅಂತೇಳಿ ಹಿಂದಿನ ಮುಖ್ಯಮಂತ್ರಿಗಳು ಕೂಡ ನಾವು ಬೇಡಿಕೆನ ಇಟ್ಟಿದ್ವಿ, ಅದು ಆಗಲಿಲ್ಲ. ಈಗಲಾದರೂ ಕೂಡ ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ, ಸ್ಥಿತಿಗತಿಗಳ ಬಗ್ಗೆ ವಾಸ್ತವಿಕ ಸತ್ಯವನ್ನು ರಾಜ್ಯದ ಜನರ ಮುಂದೆ ಬಿಚ್ಚಿಡುವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು, ಹಣಕಾಸು ಸಚಿವರು ಮಾಡಬೇಕು ಅಂತೇಳಿ ತಮ್ಮ ಮುಖೇನ ನಾನು ಆಗ್ರಹವನ್ನು ಪಡಿಸ್ತಾ ಇದ್ದೇನೆ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಕುಂಟು ನೆಪವನ್ನು ಹುಡುಕ್ತಾ ಇದೆ. ಅದರ ಬದಲಾಗಿ ಬಹಿರಂಗ ಸತ್ಯವನ್ನು ಅವ್ರು ಒಪ್ಕೋಬೇಕಾಗ್ತದೆ. ಏನು ಗ್ಯಾರಂಟಿಗಳ ಅನುಷ್ಠಾನ ಮಾಡಿ ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ತೊಂದರೆಗೀಡಾಗಿದೆಯೋ, ಇವರೇ ಘೋಷಿಸಿದಂಥ ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ ಅಂತೇನು ಹೇಳಿದಂಥ ಸಂದರ್ಭದಲ್ಲಿ ಆಂಧ್ರದಲ್ಲೂ ಕೂಡ ತೆಲಂಗಾಣದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ, ಅಲ್ಲಿಯೂ ಕೂಡ ಇದೇ ಪರಿಸ್ಥಿತಿ ಉಂಟಾಗಿದೆ. ಸರ್ಕಾರಿ ನೌಕರಿಗೆ ಸಂಬಳವನ್ನು ಕೂಡ ಕೊಡದೇ ಇರತಕ್ಕಂಥ ಪರಿಸ್ಥಿತಿ ಹಿಮಾಚಲ ಪ್ರದೇಶದಲ್ಲೂ ಇದೆ, ತೆಲಂಗಾಣದಲ್ಲೂ ಇದೆ, ನಮ್ಮ ರಾಜ್ಯದಲ್ಲೂ ಕೂಡ ಇದೇ ಪರಿಸ್ಥಿತಿಗೆ ಬಂದು ನಿಂತಿರುವಂಥದ್ದು. ಹಾಗಾಗಿ ಈಗ ಒಂದೊಂದೇ ನೆಪಗಳನ್ನು ಒಡ್ಡಿ ಕತ್ತರಿ ಆಗ್ತಕ್ಕಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿದೆ. ತಾನೇ ಘೋಷಿಸಿಕೊಂಡಿದ್ದಂಥ ಗ್ಯಾರಂಟಿಗಳ ಬಗ್ಗೆ